ಹೇ ಹಾಯ್, ದಿಸ್ ಇಸ್ ಕಣ್ಮಣಿ. ಸೋಲೋ ಟ್ರಿಪ್ಗೆ ಹೊರಟಿದ್ದೀನಿ. ಎಲ್ಲಿ ಅಂತ ಹೇಳಬೇಕಾ? ವಿಡಿಯೋ ಪೂರ್ತಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ದಿಸ್ ಇಸ್ ಮೈ ಹಬ್ಬಿ. ಹೀ ಈಸ್ ವೆರಿ ಸಪೋರ್ಟಿವ್. ನಾನು ಕೇಳಿದ ತಕ್ಷಣವೇ ಹೋಗಿ ಬಾ ಅಂತ ಸಪೋರ್ಟ್ ಮಾಡಿದ್ರು. ಬ್ಯಾಂಗ್ಳೂರ್ ಟು ತಿರುವಣ್ಣಾಮಲೈ ಟ್ರಾವೆಲ್ ಮಾಡಿದೆ, ರೀಚ್ ಆದೆ. ಮಾರ್ನಿಂಗ್ 5 o'clock ಹಾಗೆ ರೀಚ್ ಆಗಿ ಬೋಧನಾಯಕನ್ ಪೆರುಮಾಳ್ ಪೂಜೆ ಮಾಡಿ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಮಾಡಿದೆ. ರಾಜಗೋಪುರಂ ಹತ್ರ ಕರ್ಪೂರಂ ಬೆಳಗಿ ಅಲ್ಲಿಂದ ಗಿರಿವಲಂ ಸ್ಟಾರ್ಟ್ ಮಾಡಿದೆ. ನೋಡಿ, ಇದು ಮೇನ್ ಗೋಪುರ. ಮಾರ್ನಿಂಗ್ 5:30ಗೆ ಈ ಥರ ವ್ಯೂ. ಆ್ಯಕ್ಚುಲಿ ನಾನು ಶೂ ತಂದಿದ್ದೆ. ಶೂ ಹಾಕ್ಕೊಂಡೆ ನಾವು ಗಿರಿವಲಂ ಹೋಗೋಣ ಅಂತ ಪ್ಲ್ಯಾನ್ ಇತ್ತು. ಬಟ್ ಫೈನಲಿ ಒಬ್ಬರು ಆಂಟಿ ಸಿಕ್ಕಿದ್ರು. ಅವರು ಕೂಡ ಬರೀ ಕಾಲಲ್ಲೇ ನಡಿಬೇಕು ಹಾಗೆ ಹೀಗೆ ಅಂತ ಹೇಳಿದಾಗ ಓಕೆ ಅಂತ ಶೂನ ಅಲ್ಲೇ ಬಿಚ್ಚಿಟ್ಟು ಬರೀ ಕಾಲಲ್ಲಿ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಜ್ಜಿ ಹತ್ರ ಕಾಯಿನ್ಸ್ ತೊಗೊಂಡೆ, ದುಡ್ಡು ಅವ್ರಿಗೂ ಕೊಟ್ಟೆ. ಆ್ಯಂಡ್ ನಾನು ಒಂದು 200ಗೆ ಕಾಯಿನ್ಸ್ ತೊಗೊಂಡೆ. ರೋಡಲ್ಲಿ ಸುಮಾರು ವಯಸ್ಸಾದವರಿದ್ದರು, ಅವ್ರಿಗೆ ಹೆಲ್ಪ್ ಮಾಡೋಣ ಅಂತ ಆದಷ್ಟು ಹೆಲ್ಪ್ ಮಾಡಿದೆ. ಆ್ಯಂಡ್ ನೋಡಿ, ತುಂಬ ದಿನದಿಂದ ಆಸೆ ಇತ್ತು ರುದ್ರಾಕ್ಷ ಮಾಲೆ ಹಾಕೋಬೇಕು ಅಂತ. ಫೈನಲಿ ಅದನ್ನು ನೆರವೇರಿಸ್ಕೊಂಡೆ. ನನ್ನ ಈ ಗಿರಿವಲಂ ಎಕ್ಸ್ಪೀರಿಯೆನ್ಸಲ್ಲಿ ಸುಮಾರು ವಿಷಯಗಳನ್ನ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ನಾನು ಎಕ್ಸ್ಪೀರಿಯೆನ್ಸ್ ಆಗಿದ್ದೀನಿ. ಪ್ರತಿದಿನ ಇಲ್ಲಿ ಗಿರಿವಲಂ ನಡೀತಾ ಇರ್ತಾರೆ ಜನಗಳು. ಎಲ್ಲ ಸ್ಟೇಟಿಂದನೂ ಬರ್ತಾರೆ ಆ್ಯಂಡ್ ಕಂಟ್ರೀಸಿಂದನೂ ಬರ್ತಾರೆ ಈ ಟೆಂಪಲ್ಗೆ. ತುಂಬ ಸ್ಪೆಷಲ್ ಟೆಂಪಲ್ ಅಂತಲೂ ಹೇಳ್ಬೋದು. 14 kilometers ಇದೆ ಈ ಮಲೆನ ಸುತ್ಕೊಂಡು ಬರಲಿಕ್ಕೆ. ಮಾತ್ರ ಅಲ್ಲದೆ ಶಿವಪ್ಪ ಅವರ ಫೇವ್ರೆಟ್ ಪ್ಲೇಸ್ ಅಂತಲೂ ಹೇಳ್ತಾರೆ. ನಾನೇ ಒಂದು ಅಮೇಝಿಂಗ್ ಗೆಣಸನ್ನ ನೋಡಿದೆ. ಇಟ್ ವಾಸ್ ಅಮೇಝಿಂಗ್ ಅಂತ ಹೇಳ್ಬೋದು. ಟೇಸ್ಟಿ ವೈಸು ಸೂಪರ್ ಗೈಸ್. ನೇಮ್ ಕೂಡ ಏನೋ ಹೇಳಿದ್ರಪ್ಪ, ಮುಡವಾಕು ಕಾಲ್ ಅಂತ ಹೇಳಿದ್ರು. ಅದು ನೋಡಲಿಕ್ಕೂ ಕೂಡ ನಿಮಗೆ ಹೇಗಿರುತ್ತೆ ಅಂದರೆ ಕುರಿ ಕಾಲು ಥರ ಇರುತ್ತೆ. ಲೈಕ್ ಮಟನ್ ಸೂಪ್ ಥರನೇ ಇತ್ತು, ಕಾಲು ಸೂಪ್ ಥರ ಇತ್ತು ಟೇಸ್ಟ್ ವೈಸು. ಬಟ್ ನನಗೆ ಸ್ಟಾರ್ಟಿಂಗಲ್ಲಿ ಹೇಗಿರುತ್ತೋ ಅಂತ ಡೌಟ್ ಇತ್ತು. ಬಟ್ ಅವರು ಸ್ವಲ್ಪ ಸ್ಯಾಂಪಲ್ ಕೊಟ್ಟರು ನನಗೆ, ಕುಡಿದು ನೋಡಿ ಮೇಡಮ್ ಹೇಗಿದೆ ಅಂತ. ಕುಡ್ದಾದ್ಮೇಲೆ ನನಗಂತೂ ಟೇಸ್ಟ್ ತುಂಬಾ ಇಷ್ಟ ಆಗೋಯಿತು. ಆ್ಯಂಡ್ 1 glass ತೊಗೊಂಡು ಕುಡಿದೆ. நல்லா இருக்கு. ಹೊಟ್ಟೆ ಫಿಲ್ ಆಯಿತು ಅಂತಲೇ ಹೇಳ್ಬೋದು. ಆ್ಯಂಡ್ ಇದರಲ್ಲಿ ಸುಮಾರು ಹೆಲ್ತ್ ಬೆನಿಫಿಟು ಇದೆ ಅಂತ ಹೇಳಿದ್ರು. ಕಾಫು, ಹಿಪ್ ಪೇನು, ಜಾಯಿಂಟ್ ಪೇನು, ಈ ಥರ ಸುಮಾರು ಹೆಲ್ತ್ ಬೆನಿಫಿಟ್ ಇದೆ ಅಂತ ಹೇಳಿದರು. ಆ್ಯಂಡ್ ಚೆನ್ನಾಗಿ ಎಂಜಾಯ್ ಮಾಡಿದೆ ಈ ಒಂದು ಸೂಪ್ ಅಂತೂ. ನನ್ನ ಜೊತೆ ಒಂದು ಆಂಟಿ ಕೂಡ ನನಗೆ ಸಪೋರ್ಟ್ ಸಿಕ್ಕಿದ್ರು. ಅವರು KGಗೆ 400 ಸಮಥಿಂಗ್ ಹೇಳಿದ್ರು. ಬಟ್ ಅವರು ಒಂದು 1/4 kg 100 rupees ಆ ಥರ ತೊಗೊಂಡ್ರು. ನಾನು ತೊಗೊಂಡು ಹೇಗಿದೆ ಅಂತ ಚೆಕ್ ಮಾಡಿದೆ. ನೋಡಲಿಕ್ಕೆ ಡಿಫ್ರೆಂಟ್ ಆಗಿತ್ತು ಗೈಸ್. ಇದಂತೂ ತುಂಬ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ನನಗೆ. ತುಂಬ ಕಾಗೆಗಳಿತ್ತು. ಮಾರ್ನಿಂಗ್ ಎಲ್ಲ ಒಟ್ಟಿಗೆ ಆಹಾರ ತೊಗೊತಿತ್ತು. ಮತ್ತು ಯಾವುದೂ ಕೂಡ ಹೆದರ್ಕೊಳ್ತಾ ಇಲ್ಲ. ಎಷ್ಟು ಹತ್ರ ಹೋದ್ರೂ ಅದು ಜೊತೆಲೇ ಇರ್ತಿತ್ತು. ಜನರ ಜೊತೆ ತುಂಬಾ ಮಿಂಗಲ್. ಕಾಗೆ ಮೋಸ್ಟ್ಲಿ ಹತ್ರ ಇರಲ್ಲ, ಹತ್ರ ಹೋಗಿದ ತಕ್ಷಣ ಓಡೋಗುತ್ತೆ. ಹಾಗೆಯೇ ನವಿಲುಗಳನ್ನೂ ನಾನು ನೋಡಿದೆ. ತುಂಬ ನವಿಲಿತ್ತು. ಆ್ಯಂಡ್ ಇದು ಕಡಿಮೆ ಆ್ಯಕ್ಚುಲಿ. ಇದು ಗಿರಿವಲಂ ಬರುವಾಗ ಹಾಗೆಯೇ ಸುಮಾರು ಟೆಂಪಲ್ ಸೈಡಲ್ಲಿ ಸಿಗ್ತಾ ಇರುತ್ತೆ. ಆ್ಯಂಡ್ ಆದಷ್ಟು ಟೆಂಪಲ್ಗೆ ನಾನು ವಿಸಿಟ್ ಮಾಡಿ ಮುಂಚೆನೇ ಕರ್ಪೂರ ತೊಗೊಂಡಿಟ್ಕೊಂಡಿದ್ದೆ. ಎಕ್ಸ್ಪೀರಿಯನ್ಸ್ ಅಂತೂ ಹೇಳ್ಕೊಳ್ಳೋ ಅಷ್ಟು ಈಸಿ ಅಲ್ಲ ಗೈಸ್. ಇಟ್ ವಾಸ್ ಸಮಥಿಂಗ್ ಅಂತ ಹೇಳ್ಬೋದು. ಆ್ಯಂಡ್ ತುಂಬ ಪೀಸ್ಫುಲ್ಲಾಗಿತ್ತು, ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ನಾನಂತೂ ತುಂಬ ಇಷ್ಟಪಟ್ಟೆ. ಈ ಗೆಸ್ಟನ್ನು ನಾನು ನೆಟ್ಟಾದೆ. ನೋಡಿ ಎಷ್ಟು ಹತ್ರದಿಂದ ನೋಡಿದ್ದೀನಿ ನಾನು. ಲಿಟ್ರಲಿ ಒಬ್ಬೊಬ್ಬ ಬಿಸ್ಕೆಟ್ ತಿಂತ ಇತ್ತು. ಪಾಪ ಅವ್ರಿಗೂ ಹೊಟ್ಟೆ ಹಸಿತಿತ್ತು ಅನಿಸುತ್ತೆ. ಅವ್ರಿಗೇನೂ ಸಿಗಲಿಲ್ಲ ಅನಿಸುತ್ತೆ. ಮಾರ್ನಿಂಗ್ ಆಂಟಿ ಹತ್ರ ಬಿಸ್ಕೆಟ್ಸ್ ಇತ್ತು. ಸೊ ಬ್ಯೂಟಿಫುಲ್ ಆಗಿತ್ತು. ಯಾವುದು ಹೆದರ್ಕೊಳ್ತಾನೆ ಇರಲಿಲ್ಲ. ಎಲ್ಲ ಕೈಂಡಾಗಿತ್ತು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಬಟ್ ಏನಂದರೆ ಕೊಡಲಿಕ್ಕೆ ಏನೂ ಇರಲಿಲ್ಲ. ಅದೊಂದು ಬೇಜಾರಾಯಿತು. ನೋಡಿ, ರಿಯಲ್ ರುದ್ರಾಕ್ಷಂ ಗಿಡನ ನೋಡಿದೆ. ಆ್ಯಂಡ್ ತುಂಬ ದಿವಸದಿಂದ ಆಸೆ ಇತ್ತು ನನಗೆ ರುದ್ರಾಕ್ಷ ಮಾಲೆ ತೊಗೋಬೇಕು ಅಂತ. ಅದನ್ನೂ ನಾನು ಪೂರೈಸ್ಕೊಂಡು
ನೋಡಿ ಅಲ್ಲಲ್ಲಿ ಕುತ್ಕೊಳ್ಳೋಕ್ಕೆ ಫೆಸಿಲಿಟಿ ಮಾಡಿದ್ದಾರೆ. ಕುತ್ಕೊಳ್ಳೋರು ಆ್ಯಂಡ್ ರೆಸ್ಟ್ ಮಾಡೋರು, ಮಲ್ಕೊಳ್ಳೋದು ಎಲ್ಲನೂ ಇದೆ ಅಲ್ಲಿ. ಬರೀ ಕಾಲಲ್ಲಿ ನಡೆಯೋಕ್ಕೆ ಕಷ್ಟ ಆಯಿತು, ಹಾಗಾಗಿ ಸಾಕ್ಸ್ ತೊಗೊಂಡೆ. ಆ ಸಾಕ್ಸ್ ಹಾಕಿನೂ ಕೂಡ ತುಂಬ ಪೇಯ್ನ್ ಇತ್ತು, ಅದಂತೂ ಹೇಳೋಕ್ಕಾಗಲ್ಲ, ಅಷ್ಟು ಪೇಯ್ನ್ ಇತ್ತು. ಬಟ್ ಇದ್ರೂ ಅದರಲ್ಲೂ ಒಂದು ಖುಷಿ ಇದೆ ಅಲ್ವಾ. ಸೊ ಹಾಗೆ ಮುಂದಕ್ಕೆ ಹೋದರೆ ಆಶ್ರಮದಲ್ಲಿ ಫ್ರೀಯಾಗಿ ಫುಡ್ ಫೆಸಿಲಿಟಿ ಇತ್ತು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಎಲ್ಲರೂ ಫೋಟೋ ತೆಗೆಸ್ತಾಯಿದ್ರು. ಮತ್ತು ಈ ಟೆಂಪಲ್ ನೋಡಿದರೆ ತುಂಬ ಚೆನ್ನಾಗಿತ್ತು. ತುಂಬ ಸಣ್ಣ ಹೋಲ್ ಇರುತ್ತೆ, ಅಲ್ಲಿಂದ ಈ ಕಡೆ ಹೊರಗಡೆ ಬರಬೇಕು, ಬಂದರೆ ಒಳ್ಳೆಯದು ಅಂತ ಹೇಳ್ತಾರೆ. ವಾವ್, ಫೈನಲಿ ರೀಚ್ ಆದೆ. ಇಟ್ ಟೇಕ್ಸ್ ಮೋರ್ ದ್ಯಾನ್ 4 hours ಅಂತ ಹೇಳ್ಬೋದು. 5:30ಗೆ ಸ್ಟಾರ್ಟ್ ಮಾಡಿ 10:45 ನಿಯರ್ 11 o'clock ಆಯಿತು ನಾನು ಬರೋ ಅಷ್ಟರಲ್ಲಿ. ಸುಮಾರು ಪೇಯ್ನ್ ಇತ್ತು, ಬಟ್ ನೋಡಿ ಈ ಸ್ವರ್ಗ ಎಲ್ಲೂ ಇಲ್ಲ ಗೈಸ್, ಇಲ್ಲೇ ಇರೋದು. ಈ ಥರ ಟೆಂಪಲ್ಸ್ ಎಲ್ಲ ನೋಡಿದಾಗ ಸ್ವರ್ಗ ಬೇರೆ ಎಲ್ಲಿದೆ, ಇಲ್ಲೇ ಇದೆ ಅಲ್ವಾ. ನನ್ನ ಎಕ್ಸ್ಪೀರಿಯೆನ್ಸನ್ನ ಈ ಒಂದು ವೀಡಿಯೋನಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದೀನಿ. ಪ್ಲೀಸ್ ಸಪೋರ್ಟ್ ಮೀ ಗೈಸ್.